ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಆತ್ಮೀಯ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತು ನಿಮ್ಮ ಸಲುವಾಗಿ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದು ಏನಂದರೆ ಓದುವುದರ ಸಲುವಾಗಿ. ಓದು ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತು. ಸೊ ನಾವು ಚಿಕ್ಕವ್ರು ಹಿಡ್ಕೊಂಡು ದೊಡ್ಡವರಾಗೋ ತನಕನೂ ಓದು ಅಂತಾರೆ ಎಲ್ಲರೂ. ಅದು ಎದಕ್ಕೆ ಗೊತ್ತೇನ್ರಿ? ಅದು ನಮ್ಮ ಒಳ್ಳೆಯದಕ್ಕೋಸ್ಕರ. ನಾವು ಎಷ್ಟು ಚಲೋ ಓದ್ತೀವಲ್ಲ ಅಷ್ಟು ನಾವು ಮುಂದೆ ಚಲೋ ಇರ್ತೀವಿ. ಓಕೆನಾ? ಯಾಕಂತಂದರೆ ನಾವು ಚೆನ್ನಾಗಿ ಓದಿದ್ದೀವಿ ಅಂತಂದರೆ ನಮ್ಮ ಭವಿಷ್ಯ ಭಾರಿ ಚಂದ ರೂಪುಗೊಳ್ಳುತ್ತದೆ. ಓಕೆ. ಈಗ ನಾವು ಸಣ್ಣ ಮಗು ಹಿಡ್ಕೊಂಡು ನಾವು ಕೊನೆ ಉಸಿರು ಇರುವವರೆಗೂ ನಾವು ಓದಿದ್ದೀವಿ ಅಂತಂದರೆ ನಮ್ಮ ಜ್ಞಾನನೂ ಅಭಿವೃದ್ಧಿ ಆಗುತ್ತದೆ, ಅದರ ಜೊತೆಗೆ ನಮ್ಮ ಜೀವನವು ಸುಖಮಯವಾಗುತ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಓದು ಮಾನಸಿಕ ನೆಮ್ಮದಿಗೆ ಪೂರಕ ಅಂಥೇಳಿ. ಇದರ ಅರ್ಥ ಏನು? ನಾವೆಷ್ಟು ಓದ್ತೀವಲ್ಲ ಅಷ್ಟು ನಮ್ಮ ಮಾನಸಿಕ ನೆಮ್ಮದಿ ಅಭಿವೃದ್ಧಿ ಆಗುತ್ತದೆ ಹಾಗೂ ನೆಮ್ಮದಿಯಿಂದ ಇರುತ್ತದೆ. ಓಕೆನಾ? ಓದೋದಂದ್ರೆ ಏನು ಭಾಳ ಕಷ್ಟ ಇಲ್ಲರಿ. ಈ ಸದ್ಯ ಏನೈತಲ್ಲ, ನಾವು ಎಷ್ಟು ಮೊಬೈಲ್ ಹಿಡಿತೀವಲ್ಲ ಕೈಯಾಗ, ಅದೇ ರೀತಿ ಬರೀ ಒಂದು ತಾಸು ನೀವು ಬುಕ್ಕ ಹಿಡೀರಿ, ಏನಾಗತ್ತೆ ಮನಸ್ಸಿಗೆ ಒಂಥರ ಹಗುರಾಗುತ್ತದೆ. ಆಮೇಲೆ ಅದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ? ನಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ನಾವು ಯಾವುದೋ ಒಂದು ವಿದ್ಯಾರ್ಥಿ ಇದೀವಿ ಅಂತ ತಿಳ್ಕೊರಿ. ಯಾವುದೋ ಒಂದು ನಾವು ಚಾಪ್ಟರ್ ಓದಿದ್ದೀವಪ್ಪ ಅಂತಂದರೆ ಅದೇನಾಗತ್ತೆ, ಅದು ನಮಗೆ ಹೆಲ್ಪ್ ಆಗುತ್ತೆ. ನೋಡಿರಿ, ಮೊದಲಿನ ಕಾಲದಾಗ ಓದಿನ ಸಲುವಾಗಿ ಎಷ್ಟು ಇಂಪಾರ್ಟೆನ್ಸ್ ಇತ್ತಂದರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆನ್ಸ್ ಇತ್ತು. ಈಗಾದರೂ ಭಾಳ ಇಂಪಾರ್ಟೆನ್ಸ್ ಅದ. ಈಗೆಲ್ಲ ಟೆಕ್ನಿಕಲ್ ಮೀಡಿಯಾಸ್ ಬಂದವು. ಓಕೆ. ಅವಾಗ ಹೆಂಗಿತ್ತಪ್ಪ ಅಂತಂದ್ರೆ ಕಂಪಲ್ಸರಿ ನಾವು ಮುಂಜಾನೆ ಎದ್ದು ಓದಬೇಕಾಗಿತ್ತು. ಆಮೇಲೆ ಕಂಪಲ್ಸರಿ ಹೆಂಗಂದ್ರೆ ಎಷ್ಟು ಕಷ್ಟಪಡ್ತಿದ್ರು ಅಂದರೆ ಆ ವಿಡಿಯೋ ತೋರಿಸ್ತೀನಿ ನೋಡಿರಿ. ಒಂದು ಇಮೇಜ್ ಇದೆ, ಒಂದು ಫೋಟೋ ನೋಡಿರಿ. ಅವಾಗ ಏನೈತಂದರೆ ನಿದ್ದೆ ಬರ್ತಂಥೇಳಿ ಈ ರೀತಿಯವರು ಕಷ್ಟಪಡ್ತಿದ್ರು. ಈಗೇನದೇನಿಲ್ಲ, ಯಾಕಂದರೆ ಈಗ ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಈಗ. ಓಕೆನಾ? ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಓದ್ರಿ, ದಿನಾಲು ಓದ್ರಿ. ಯಾಕಂತಂದರೆ ಓದೋದ್ರಿಂದ ಏನಾಗುತ್ತೆ, ಆಗಲೇ ಹೇಳಿದ್ದೀನಿ ನಿಮ್ಗೆ. ದಯವಿಟ್ಟು ಯಾರು ನೀವು ಓದು ಅನ್ನೋದನ್ನು ಸ್ಟಡಿ ಮಾಡೋದು ಟಫ್ ಅಂತ ಅನ್ಕೋಬೇಡ್ರಿ ನೀವು. ಓಕೆ. ಒಂದು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ, ಏನಂದರೆ ಇಂಗ್ಲೀಷ್ನಾಗ ಐತೆ ಅದು. ಓದು ಅಂತಂದರೆ ಒಂದು ರೀತಿ ಏನು ತಿಳ್ಕೊಂಡಾರೆ ಎಲ್ಲರೂ, ಇದೊಂಥರ ಟಫು, ಆಮೇಲೆ ದೊಡ್ಡ ಪ್ರಾಬ್ಲಮ್ಮು ಅಂತ, ಆಮೇಲೆ ದೊಡ್ಡ ಟ್ರಬಲು ಅಂತ. ಓಕೆ. ಒಂದು ಇಂಗ್ಲೀಷ್ನಾಗ ಒಂದು ಸೆಂಟೆನ್ಸ್ ಅದ, ಇಫ್ ಯು ಥಿಂಕ್ ಅಬೌಟ್ ದ ಟ್ರಬಲ್ ಇಟ್ ವಿಲ್ ರಿಮೈನ್ ಆ್ಯಸ್ ಅ ಟ್ರಬಲ್ ಓನ್ಲಿ. ಇಫ್ ಯು ಡೋಂಟ್ ಥಿಂಕ್ ಆ್ಯಂಡ್ ಗೆಟ್ ಅ ಸೊಲ್ಯೂಷನ್ ಫ್ರಾಮ್ ದ ಟ್ರಬಲ್ ಆ್ಯಂಡ್ ಇಟ್ ವಿಲ್ ಗೋ ಅವೇ ಫ್ರಾಮ್ ಯು ಆ್ಯಸ್ ಅ ವಾಟರ್ ಬಬಲ್. ಈಗ ನೋಡಿರಿ ರೈಮಿಂಗ್ ವರ್ಡ್ಸ್ ಹೆಂಗಿದೆ. ನೀವು ಟ್ರಬಲ್ ಬಗ್ಗೆ ಥಿಂಕ್ ಮಾಡ್ಕೋತ ಕೂತ್ರಿ ಅಂದ್ರೆ ಅದು ಟ್ರಬಲ್ ಆಗಿ ಉಳಿತೈತಿ. ಆ ಟ್ರಬಲ್ ಬಗ್ಗೆ ಅದರದೊಂದು ಸೊಲ್ಯೂಷನ್ ಕಂಡು ಹಿಡಿದು ನೀವು ಅದನ್ನು ಸರಿಪಡಿಸ್ಕೊಂಡ್ರೆ ಅಂದರೆ ನೀರಿನ ಮೇಲಿನ ಗುಳ್ಳಿ ಥರ ಅದು ಹೋಗಿಬಿಡುತ್ತೆ. ಸಕ್ಸಸ್ ನಮ್ಮ ಕೈಯಲ್ಲಿದೆ. ನಾವು ಕಂಪಲ್ಸರಿ ಚೆನ್ನಾಗಿ ನಾವು ಓದ್ಬಿಟ್ಟು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ಳೋಣ. ಆಮೇಲೆ ನಮ್ಮ ತಂದೆ ತಾಯಿ ಹೆಸರನ್ನು ನಾವು ತರೋಣ. ಓಕೆನಾ? ಎಲ್ಲ ವಿದ್ಯಾರ್ಥಿಗರಿಗೆ ಇದೊಂದು ನನ್ನ ರಿಕ್ವೆಸ್ಟು. ಓಕೆ. ಯಾವುದೇ ತೊಂದರೆ ಬಂದರೂ ಕೂಡ ನೀವೇನು ಮಾಡಿರಿ, ನಿಮ್ಮ ಕನಸನ್ನು ನೆನೆಯಿರಿ. ಓಕೆ. ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮ್ಗೆ. ಕನಸು ಭಾಳ ಇಂಪಾರ್ಟೆಂಟು. ಓಕೆನಾ? ವೇರ್ ದೇರ್ ಈಸ್ ಅ ಫಿಯರ್ ದೇರ್ ಈಸ್ ನೋ ನಾಲೆಜ್. ಎಲ್ಲಿ ಅಂಜಿಕೆ ಇರುತ್ತಲ್ಲ ಅಲ್ಲಿ ನಾಲೆಜ್ ಬರಲ್ಲ. ಓಕೆ. ನೋಡಿರಿ, ಎಲ್ಲರಿಗೂ ಒಂದೇ ಬ್ರೇನು. ಸೈಂಟಿಸ್ಟ್ ಇರ್ತಾರೆ, ಒಬ್ಬೊಬ್ರು ಐನ್ಸ್ಟೀನ್ ಸೈಂಟಿಸ್ಟ್ ಇದ್ದರು. ಓಕೆ. ಅವ್ರಿಗೆ ಒಂದೇ ಬ್ರೇನ್ ಇತ್ತು, ನಮಗೂ ಒಂದೇ ಬ್ರೇನ್ ಇದೆ. ಇದರ ಅರ್ಥ ಏನು? ನಾವು ಸೈಂಟಿಸ್ಟ್ ಆಗ್ಬೋದು, ನಾವು ಡಾಕ್ಟರ್ ಆಗ್ಬೋದು, ನಾವು ಇಂಜಿನಿಯರ್ ಆಗ್ಬೋದು, ನಾವು ಅಧಿಕಾರಿ ಆಗ್ಬೋದು. ಓಕೆ. ದಯವಿಟ್ಟು ನೀವು ಓದು ಅನ್ನೋದನ್ನು ನೀವು ಒಟ್ಟು ಟೆನ್ಷನ್ ತೊಗೋಬೇಡ್ರಿ. ಅದನ್ನು ಸರಳಾಗಿ ತೊಗೊಂಡು ಸಿಸ್ಟಮೆಟಿಕ್ಕಾಗಿ ಓದ್ರಿ. ಓಕೆ. ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಹ್ಯಾವ್ ಎ ನೈಸ್ ಡೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸ್ಟಡಿ ಟಿಪ್ಸ್ ಹೇಳ್ತೀನಿ. ಥ್ಯಾಂಕ್ ಯು.